ನಮ್ಮ ನರೇಂದ್ರ ಮೋದಿ ಅವರು ವರ್ಷಕ್ಕೆ 2 ಕೋಟಿ ಉದ್ಯೋಗ ಸೃಷ್ಟಿ ಮಾಡಿಬಿಡ್ತಾರೆ ಅಂತ ಹೇಳಿರ್ತಾರೆ. ಬರೀ ದಾಖಲಾತಿ ಸೀಮಿತವಾಗಿರ್ತಕ್ಕಂಥದ್ದು ಮಾಡಿದ್ರೆ ಅದನ್ನ ತೆಲಂಗಾಣಕ್ಕೆ ಸ್ಥಳಾಂತರ ಮಾಡ್ಬಿಟ್ಟು ನಾವು ನಮ್ಮ ಭವಿಷ್ಯ ರೂಪಿಸ್ಕೊಳಕ್ ಆಗಲ್ಲ ಅನ್ನುವಂತ ಈನ ಮನಸ್ಸು ನಮಗೆ ಅನ್ಯಾಯ ಆಗಿದೆ ಅಂದ್ರೆ ನಾಳೆ ನಮ್ಮ ಮಕ್ಕಳಿಗೂ ಅನ್ಯಾಯ ಆಗ್ತದೆ. ಪ್ರತ್ಯೇಕ ರಾಜ್ಯದ ಕೂಗು. ಸರ್ ನಮಸ್ತೆ. ನಮಸ್ಕಾರ ಸರ್. ನಮ್ಮ ಉತ್ತರ ಕರ್ನಾಟಕದಲ್ಲಿ ನಮ್ಮ ಒಂದು ಶಿಕ್ಷಣ ವ್ಯವಸ್ಥೆ ಬಗ್ಗೆ ನೀವೇನು ಹೇಳಕ್ ಇಷ್ಟಪಡ್ತೀರಾ ಸರ್? ಸರ್ ನಿಮ್ಮ ಹೆಸರು ಹೇಳ್ಬಿಡಿ ಫಸ್ಟ್. ಸರ್ ನನ್ನ ಹೆಸರು ವಿಠಲ್ ಸಿಂಗ್ ಅಂತೇಳಿ, ಇಡ್ಸೇಸಿ ಗ್ರಾಮ, ಕುಷ್ಟಗಿ ತಾಲೂಕು, ಕೊಪ್ಪಳ ಜಿಲ್ಲೆ. ಸರ್ ಇಲ್ಲಿನ ಶಿಕ್ಷಣ ವ್ಯವಸ್ಥೆ ಬಗ್ಗೆ ಒಂದೆರಡು ಮಾತಾಡಿ. ಶಿಕ್ಷಣದ ವ್ಯವಸ್ಥೆ ಬಗ್ಗೆ ಅನೇಕ ಉಸಿರುಗಟ್ಟಿದ ವಾತಾವರಣ ಇದೆ. ಅದು ಯಾಕೆ ಅಂದ್ರೆ ಸರ್ಕಾರಗಳ ಒಂದು ನಿರ್ಧಾರಗಳು ಏನಿದಾವಲ್ಲ ಅವು ಬರೀ ದಾಖಲಾತಿ ಸೀಮಿತವಾಗಿರ್ತಕ್ಕಂಥವುಗಳೇ ವಿನ ಅವು ಯಾವ ಕೂಡ ಬಡವರ ಮನೆ ಬಾಗಿಲಿಗೆ ಬರ್ತಾ ಇಲ್ಲ. ಇವತ್ತು ಏನಾಗ್ತಾ ಇದೆ, ನಿರ್ದೇಶಕರು ಹೇಳಿರೋ ಹಾಗೆ ಡಿಗ್ರಿ ಓದುವಂಥವ್ರ ಸಂಖ್ಯೆ ಬೆಳವಣಿಗೆ ಎಷ್ಟಿತ್ತು, ಈಗ 1500ಕ್ಕೂ ಅಧಿಕ ವಿದ್ಯಾರ್ಥಿಗಳಂತ ಹೇಳ್ತಿದ್ದಾರೆ. ಸರ್ಕಾರಗಳು ವಿದ್ಯಾರ್ಥಿಗಳ ಭವಿಷ್ಯ ರೂಪಿಸ್ತಕ್ಕಂಥ ನಿಟ್ಟಿನಲ್ಲಿ ಪ್ರಾಮಾಣಿಕವಾಗಿ ಮತ್ತು ಅಷ್ಟೇ ಪಾರದರ್ಶಕವಾಗಿ ಕೆಲಸ ಮಾಡ್ಬೇಕು. ಬರೀ ದಾಖಲಾತಿ ಸೀಮಿತವಾಗಿರ್ತಕ್ಕಂಥದ್ದು ಮಾಡಿದ್ರೆ ಅದು ಯಾರಿಗೂ ಅನುಕೂಲ ಆಗಲ್ಲ, ಅದು ಅವ್ರಿಗೆ ಮಾತ್ರ ಅನುಕೂಲ ಆಗ. ಹಾಗಾಗಿ ಎಲ್ಲಾ ಸರ್ಕಾರಗಳಾಗ್ಲಿ, ಇವತ್ತು ಕೇಂದ್ರ ಸರ್ಕಾರ ಆಗ್ಲಿ, ರಾಜ್ಯ ಸರ್ಕಾರ ಆಗ್ಲಿ, ಕೇಂದ್ರ ಸರ್ಕಾರದಿಂದ ಏನ್ ಶಿಕ್ಷಣಕ್ಕೆ ಒತ್ತು ಕೊಡ್ತಕ್ಕಂಥದಕ್ಕೆ ಸಾಧ್ಯ ಇದೆಯೋ ಅದನ್ನ ಕೇಂದ್ರ ಸರ್ಕಾರ ಮಾಡ್ಲಿ, ರಾಜ್ಯ ಸರ್ಕಾರಕ್ಕೆ ಏನ್ ಸಾಧ್ಯ ಇದೆಯೋ ಅದನ್ನ ಮಾಡಿ ಒಟ್ಟಾರೆ ಈ ಸಮಾಜದಲ್ಲಿ ಯಾರು ಕೂಡ ಅನಕ್ಷರಸ್ಥರು ಆಗ್ಬಾರ್ದು, ಎಲ್ಲರೂ ಕೂಡ ವಿದ್ಯಾವಂತರಾಗಿ ಅವರ ಕುಟುಂಬವನ್ನ ಆರ್ಥಿಕವಾಗಿ ಪ್ರಗತಿಯತ್ತ ಕೊಂಡೊಯ್ತಕ್ಕಂಥ ನಿಟ್ಟಿನಲ್ಲಿ ಮೇಲ್ಮಟ್ಟಕ್ಕೆ ಬರ್ಬೇಕು ಅನ್ನುವಂಥದ್ದು ನನ್ನ ಅಭಿಪ್ರಾಯ. ತುಂಬಾ ಸಂತೋಷ ಸರ್, ಚೆನ್ನಾಗಿ ಹೇಳಿದ್ರಿ ಸರ್. ಹಾಗೆ ದಕ್ಷಿಣ ಕರ್ನಾಟಕದ ಅಭಿವೃದ್ಧಿ ಮತ್ತೆ ಉತ್ತರ ಕರ್ನಾಟಕದ ಅಭಿವೃದ್ಧಿ ಮಧ್ಯದಲ್ಲಿ ಇರುವಂತ ಬಿರುಕಿನ ಬಗ್ಗೆ ನೀವೇನ್ ಹೇಳಕ್ ಇಷ್ಟಪಡ್ತೀರಿ? ಬಹಳಷ್ಟು ವ್ಯತ್ಯಾಸ ಇದೆ ಸರ್. ಈಗ ದಕ್ಷಿಣ ಕರ್ನಾಟಕ ಭಾಗದಲ್ಲಿ ಶಿಕ್ಷಣ ವ್ಯವಸ್ಥೆ, ಅಲ್ಲಿನ ಶಿಕ್ಷಣ ವ್ಯವಸ್ಥೆ ನಮ್ಗೆ ಶಿಕ್ಷಣ ಒಂದೇ ಅಲ್ಲ, ಶಿಕ್ಷಣ ಯಾವುದೇ ಉದ್ಯೋಗ ಆಗ್ಲೇ ನೀವು ಅನೇಕ ಬಾರಿ ನಮ್ KKRDB ಬಗ್ಗೆ ಹೇಳಿದ್ರಿ. ಅದು ಒಂದಿದೆ ಅಂತೇಳಿ ನಾವು ಇಷ್ಟು ರೋಡು ಸಿಸಿ ರೋಡ್ ಕಾಣ್ತಿದ್ದೀವಿ. ಹೌದು, ಅದು ಒಂದಿದೆ ಅಂತೇಳಿ, ಅದೇನಾದ್ರೂ ಇಲ್ಲ ಅಂದಿದ್ರೆ ಬಹಳ ಚಿಂತಾಜನಕ ಪರಿಸ್ಥಿತಿ ನಿರ್ಮಾಣ ಆಗ್ತಿತ್ತು ಇಲ್ಲಿ. ಖಂಡಿತ. ಹಾಗಾಗಿ ನಾವು ಸರ್ಕಾರಕ್ಕೆ ಮನವಿ ಮಾಡ್ತಕ್ಕಂಥದ್ದಿದೆ. ಈಗ ಬೈಫರ್ಫಿಕೇಶನ್ ಬಗ್ಗೆ ನೀವು ಮಾತನಾಡಿದ್ರಿ, ದಕ್ಷಿಣ ಕರ್ನಾಟಕ ಉತ್ತರ ಕರ್ನಾಟಕ ಪ್ರತ್ಯೇಕ ಮಾಡ್ತಕ್ಕಂಥದ್ರ ಬಗ್ಗೆ ನಮಗೂ ಕೂಡ ಅದ್ರ ಬಗ್ಗೆ ಏನು ಮನಸ್ತಾಪ ಇಲ್ಲ. ಎಲ್ಲಾ ರಾಜ್ಯ ಈಗೇನ್ ನಾವು ಎಲ್ಲಾ ಭಾಗದವರು ಕೂಡ ನಮ್ದೇ ಅಖಂಡ ಕರ್ನಾಟಕ ನಮ್ಮದೇ ಅನ್ನುವಂತ ಒಂದು ಹೃದಯ ಭಾವನೆ ಇದೆ. ದುಃಖದಿಂದ ಭಾವನೆಯನ್ನ ನಾವು ಉಳಿಸ್ಕೊಂಡು ಹೋಗ್ಬೇಕಂತಕ್ಕಂಥವ್ರೆ. ಹೌದು, ಆದ್ರೆ ನಮ್ ಭಾಗಕ್ಕೆ ಅನ್ಯಾಯ ಆಗ್ತಿದೆ ಅಂದ್ರೆ ನಾವು ಸುಮ್ಮನೆ ಕೂಡ ಇವತ್ತು ನಮ್ಗೆ ಅನ್ಯಾಯ ಆಗಿದೆ ಅಂದ್ರೆ ನಾಳೆ ನಮ್ಮ ಮಕ್ಕಳಿಗೂ ಅನ್ಯಾಯ ಆಗ್ತದೆ. ಮಕ್ಕಳಿಗೆ ಅನ್ಯಾಯ ಆದ್ರೆ ಅವ್ರ ಭವಿಷ್ಯ ರೂಪಿಸ್ತಕ್ಕಂಥದ್ದಕ್ಕೆ ಕಷ್ಟ ಆಗುತ್ತೆ. ಆ ವಿಚಾರ ಇಟ್ಕೊಂಡು ಏನೋ ನಾವು ಪ್ರತ್ಯೇಕ ರಾಜ್ಯದ ಕೂಗು ಕೇಳಿರ್ಬೋದು, ಆದ್ರೆ ನಾವು ಬಯಸ್ತಕ್ಕಂಥದ್ದು ಅಖಂಡ ಕರ್ನಾಟಕಕ್ಕೇನೆ ಹೆಚ್ಚು ಒತ್ತು ಕೊಡ್ತಕ್ಕಂಥದ್ದು. ಹಾಗಾಗಿ ಸರ್ಕಾರಗಳು ದಯವಿಟ್ಟು ಮೂಲವಾಗಿ ಉತ್ತಮ ಶಿಕ್ಷಣ ಕೊಡ್ತಕ್ಕಂಥದ್ರ ಜೊತೆಗೆ ನಿರುದ್ಯೋಗ ನಿರ್ಮೂಲನೆಯನ್ನ ಮಾಡ್ತಕ್ಕಂಥದ್ದಕ್ಕೆ ಒತ್ತು ಕೊಡ್ಬೇಕು. ಈಗ ನಾನು ಒಂದು ಉದಾಹರಣೆ ಹೇಳೋದಾದ್ರೆ, ನಮ್ಮ ನರೇಂದ್ರ ಮೋದಿ ಅವರು ವರ್ಷಕ್ಕೆ 2 ಕೋಟಿ ಉದ್ಯೋಗ ಸೃಷ್ಟಿ ಮಾಡಿಬಿಡ್ತಾರೆ ಅಂತ ಹೇಳಿದ್ರು ಚುನಾವಣಾ ಪೂರ್ವದಲ್ಲಿ. ಇಲ್ಲಿವರೆಗೂ ಕೂಡ ಯಾವುದೇ ಉದ್ಯೋಗ ಇಲ್ಲದೆ ಇವತ್ತೇನಾಗಿದೆ, ಎಷ್ಟೇ ಶಿಕ್ಷಣ ಪಡೆದ್ರು ಕೂಡ ನಾವು ನಮ್ಮ ಭವಿಷ್ಯ ರೂಪಿಸ್ಕೊಳಕ್ ಆಗಲ್ಲ ಅನ್ನುವಂತ ಈನ ಮನಸ್ಥಿತಿಗೆ ವಿದ್ಯಾರ್ಥಿಗಳು ಒಳಗಾಗಿದ್ದಾರೆ. ಈಗ ಇಂಥ ಈನ ಮನಸ್ಥಿತಿಯನ್ನ ಹೋಗ್ಲಾಡ್ಸ್ಬೇಕು, ಆ ವಿದ್ಯಾರ್ಥಿಗಳಿಗೆ ಆತ್ಮವಿಶ್ವಾಸ ತುಂಬಬೇಕಂದ್ರೆ ಉದ್ಯೋಗವನ್ನ ಸೃಷ್ಟಿ ಮಾಡ್ತಕ್ಕಂಥ ಕೆಲಸ ಇಲ್ಲಿ ಮಾಡ್ಬೇಕು. ನೀವು ಹೇಳಿರೋ ಹಾಗೆ ಅನೇಕ ಕಾರ್ಖಾನೆಗಳನ್ನ ಮಾಡ್ತಕ್ಕಂಥದಕ್ಕೆ ಸ್ಥಳಾವಕಾಶ ಇದ್ರು ಕೂಡ ಇವತ್ತು ಮಾಡಕ್ ಆಗ್ತಿಲ್ಲ. ಈಗ ಮುಂದೆ ಬರ್ತಾ ಇಲ್ಲ. ಈ ಹಿಂದೆ ಇತ್ತು, ಇಂದು ಒಂದು ಹೀರೋ ಹೋಂಡಾ ಮೋಟರ್ ಉತ್ಪಾದನೆ ಘಟಕ ಇನ್ನೇನು ನಮ್ಗೆ ಬರುತ್ತೆ ಅಂತ ಹೇಳಿದ್ರು. ಅದನ್ನ ತೆಲಂಗಾಣಕ್ಕೆ ಸ್ಥಳಾಂತರ ಮಾಡಿಬಿಟ್ರು ರಾಜಕೀಯ ಕುತಂತ್ರದಿಂದ. ಅಲ್ಲಿರ್ತಕ್ಕಂಥವ್ರು ನಮ್ಮವ್ರು ಸುಮ್ನೆ ಕುತ್ಕೊಂಡ್ರು, ಕಣ್ಣು ಮುಚ್ಕೊಂಡು. ಪಾರ್ಲಿಮೆಂಟ್ ಮೆಂಬರ್ ಆಗ್ಲಿ, ಶಾಸಕರಾಗ್ಲಿ, ಅದಕ್ಕೆ ಸಂಬಂಧಪಟ್ಟವ್ರು ಎಲ್ಲರೂ ಕಣ್ಣು ಮುಚ್ಕೊಂಡು ಕುತ್ಕೊಂಡ್ರೆ ಇವನ ಆ ಹೀರೋ ಹೋಂಡಾ ಮೋಟರ್ ಉತ್ಪಾದನೆ ಕಂಪನಿ ಏನಾದ್ರು ನಮ್ಮ ರಾಜ್ಯದಲ್ಲಿ ಇಟ್ಕೊಂಡಿದ್ರೆ ಅಲ್ಲಿ ಅನೇಕರು ಉದ್ಯೋಗವನ್ನ ಮಾಡ್ತಿದ್ರು, ಅನೇಕ ಕುಟುಂಬಗಳು ಇವತ್ತು ಭವಿಷ್ಯವನ್ನು ರೂಪಿಸ್ಕೊಳ್ತಾ ಇದ್ರು. ಹಾಗಾಗಿ ಇವತ್ತು ರಾಜ್ಯಕ್ಕೆ ಏನಾದ್ರೂ ಅನ್ಯಾಯ ಆದ್ರೆ ಎಲ್ಲ ಜನಪ್ರತಿನಿಧಿಗಳು ಒಟ್ಟಾಗಿ ಅಭಿವೃದ್ಧಿಯತ್ತ ಕೊಂಡೊಯ್ತಕ್ಕಂಥದಕ್ಕೆ ಪ್ರಾಮಾಣಿಕವಾಗಿ ಕೆಲಸ ಮಾಡ್ಬೇಕಂತ ನಾನು ಕೈ ಜೋಡಿಸಿ ಮನವಿ ಮಾಡ್ತೇನೆ. ತುಂಬಾ ಸಂತೋಷ ಸರ್. ಹಾಗೆ ಮಕ್ಕಳ ಬಗ್ಗೆ ಹೇಳಕ್ ಏನ್ ಇಷ್ಟಪಡ್ತೀರಾ? ನೀವು ಹೇಳಿರೋ ನಿಮಿಷ, ಮಕ್ಕಳು ಅಂದ್ರೆ ಮೊಬೈಲ್ ಇಂದ ತುಂಬಾ ದೂರ ಇರ್ಬೇಕು. ಮಕ್ಕಳು ಶಿಕ್ಷಣ ಅಂತ ಟೈಮಲ್ಲಿ ಆ ಟೈಮಲ್ಲಿ ಓದ್ಲೇಬೇಕು. ಅದು ಯಾಕಂದ್ರೆ ನೀವೆಲ್ಲ ಓದ್ಬೇಕಾದ್ರೆ ಮೊಬೈಲ್ ಇರ್ಲಿಲ್ಲ. ಇವತ್ತು ಬರೇ ಮಕ್ಕಳು ಆಟ ಆಡೋದ್ಕಿಂತ ಮಾತಾಡೋದ್ಕಿಂತ ಮೊಬೈಲ್ ಇಟ್ಕೊಳ್ಳೋದು ಜಾಸ್ತಿ ಆಗಿದೆ. ಇದ್ರ ಬಗ್ಗೆ ಒಂದೆರಡು ಮಾತಾಡಿ. ಏನಾಗಿದೆ ಸರ್, ತಂದೆ ತಾಯಿ ಮಕ್ಕಳಂತ ಹೇಳ್ತೀವಿ ನಾವು ವಾಡಿಕೆ. ನಾವು ಯಾವ ರೀತಿ ಮನೆಯಲ್ಲಿ ನಮ್ ದಿನಚರಿ ಇರುತ್ತೆ ಆ ರೀತಿ ನಮ್ಮ ಮಕ್ಕಳ ದಿನಚರಿ ಇರುತ್ತೆ. ಪಾಲಕರು ಕೂಡ ಬಹಳ ಜವಾಬ್ದಾರಿಯನ್ನ ತೆಗೆದುಕೊಳ್ಬೇಕು ಮಕ್ಕಳ ಭವಿಷ್ಯ ರೂಪಿಸ್ತಕ್ಕಂಥ ನಿಟ್ಟಿನಲ್ಲಿ. ಮೊಬೈಲ್ ನಿಂದ ಅವರನ್ನ ಕಡೆಗಣಿಸ್ಬೇಕು, ಶಿಕ್ಷಣಕ್ಕೆ ಒತ್ತು ಕೊಡಬೇಕು.
ಪುಸ್ತಕ ಆಗಿರ್ಬೋದು, ಇನ್ನಿತರೆ ಪಾಠ್ಯೇತರ ಚಟುವಟಿಕೆಗಳಿದಾವೆ. ಕ್ರೀಡೆ ಇರ್ಬೋದು, ಸಂಗೀತ ಇರ್ಬೋದು, ಅನೇಕ ರೀತಿಯ ಮೊಬೈಲ್ ಅನ್ನ ಹೊರತುಪಡಿಸಿ ಅನೇಕ ರೀತಿಯ ಪ್ರತಿಭೆಯನ್ನ ಹೊರಹಾಕ್ತಕ್ಕಂಥದ್ದಲ್ಲಿ ಅನೇಕ ರೀತಿಯ ಪ್ರತಿಭೆಯ ಚಟುವಟಿಕೆನಲ್ಲಿ ಭಾಗವಹಿಸ್ತಕ್ಕಂಥದ್ದಕ್ಕೆ ಅವಕಾಶಗಳಿದ್ದಾವೆ. ತಂದೆ ತಾಯಿಗಳು ತಮ್ಮ ಮಕ್ಕಳಿಗೆ ಇರ್ತಕ್ಕಂಥ ವಾಸ್ತವವನ್ನ ಮನವರಿಕೆ ಮಾಡಿ ಮೊಬೈಲ್ ನಿಂದ ಒಟ್ಟಾರೆ ಅವರನ್ನ ಹೊರಗುಳಿಸಿ ಉತ್ತಮ ಭವಿಷ್ಯ ರೂಪಿಸ್ತಕ್ಕಂಥದಕ್ಕೆ ಎಲ್ಲ ಪಾಲಕರು ಕೂಡ ಪ್ರಾಮಾಣಿಕವಾದಂತ ಕೆಲಸ ಮಾಡ್ಬೇಕಂತ ನಾನು ಈ ಸಂದರ್ಭದಲ್ಲಿ. ತುಂಬಾ ಸಂತೋಷ. ಕುಷ್ಟಗಿ ತಾಲೂಕಿನ ನಿಮ್ಮ ಈ ಒಂದು ಕುಷ್ಟಗಿ ತಾಲೂಕಿನ ಊರ ಹೆಸರು ನಿರ್ಶೇಖರ ಸರ್. ಈ ಊರಿನಲ್ಲಿ ಆರೋಗ್ಯ ವ್ಯವಸ್ಥೆ ಹೇಗಿದೆ ಸರ್? ಅಂದ್ರೆ ಆಸ್ಪತ್ರೆಗಳ ಒಂದು ಕೆಲಸ ಕಾರ್ಯಗಳು ಇದೆ. ಆರೋಗ್ಯ ವ್ಯವಸ್ಥೆ ಅನೇಕ ರೀತಿಯಲ್ಲಿ ಇದೆ, ತಕ್ಕಮಟ್ಟಿಗೆ ಇದೆ. ನಾವೇನ್ ಹೇಳ್ತಾ ಇದ್ವಿ, ಸುಸಜ್ಜಿತವಾದ ಆರೋಗ್ಯ ವ್ಯವಸ್ಥೆ ಇಲ್ಲ. ಏನಾಗಿದೆ ಅಂದ್ರೆ ಒಂದ್ ನೆಗಡಿ, ಕೆಮ್ಮು, ಜ್ವರ ಇಷ್ಟಕ್ಕೆ ಸೀಮಿತ ಆಗಿದೆ ಆಸ್ಪತ್ರೆಗಳು. ಇಲ್ಲಿ ಏನಾದ್ರೂ ನಮ್ಮ ಸರ್ಕಾರಿ ಆಸ್ಪತ್ರೆನಲ್ಲಿ ಏನಾದ್ರೂ ಎಲುಬು ಕೀಲು ತಜ್ಞರು ಬೇಕಂದ್ರೆ ನಮ್ಗಿಲ್ಲ. ಅದ್ರ ಜೊತೆಗೆ ಏನು ಶಿಶು ಮಕ್ಕಳ ವೈದ್ಯರು ಕೂಡ ಇಲ್ಲ ಇಲ್ಲಿ. ಅದ್ರ ಜೊತೆಗೆ ಇನ್ನೂ ಮುಖ್ಯವಾಗಿ ಹೇಳ್ಬೇಕಂದ್ರೆ ಏನು ಈ ಪ್ರಸೂತಿ ಹೆರಿಗೆ ಸಮಸ್ಯೆ ಬಹಳ ಇದೆ. ಇರುವಂತವ್ರೆ ಒಬ್ರೇ ವೈದ್ಯರು ಇಲ್ಲಿ. ಅವರು ಕೂಡ ಎಲ್ಲ ರೋಗಿಗಳಿಗೂ ಸ್ಪಂದಿಸಕ್ ಆಗ್ತಾ ಇಲ್ಲ. ಅವ್ರು ಏನ್ ಮಾಡ್ತಾರೆ, ಜಿಲ್ಲಾ ಆಸ್ಪತ್ರೆ ರೆಫರ್ ಮಾಡ್ತಿದ್ದಾರೆ. ಹಂಗಾಗಿ ಆ ಸಮಸ್ಯೆನ ಕೂಡ ಹೋಗ್ಲಾಡ್ಸ್ಬೇಕು. ಏನು ಈಗ 100 ಬೆಡ್ ಹಾಸ್ಪಿಟಲ್ ಆಗಿದೆ ನಮ್ಮ ಕುಷ್ಟಗಿನಲ್ಲಿ. ತುಂಬಾ ಸಂತೋಷ. 100 ಬೆಡ್ ಹಾಸ್ಪಿಟಲ್ ಆಗಿದೆ. ಮಹಿಳಾ ಮತ್ತು ಮಕ್ಕಳ ಆಸ್ಪತ್ರೆಯಿಂದ 100 ಹಾಸಿಗೆ ಆಸ್ಪತ್ರೆ ಆಗಿದೆ. ಅಲ್ಲಿ ಬರೀ ತಾಯಿ ಮಗುವಿನ ಆಸ್ಪತ್ರೆ ಅದು. ಹಿಂದಿನ ಶಾಸಕರಿದ್ದಂತ ಅಮರೇಗೌಡ ಪಾಟೀಲ್ ಭಯಪ್ಪ ಅವರು ಒಂದು ಸೆನ್ಸನ್ ಮಾಡಿಸಿದ್ದಾರೆ. ಅಲ್ಲಿ ಆಸ್ಪತ್ರೆ ಆಗಿದೆ, ಆದ್ರೆ ಇನ್ನೂ ಅನುಷ್ಠಾನಗೊಂಡಿಲ್ಲ. ಅಲ್ಲಿ ಕಾರ್ಯಗಳು ಪ್ರಾರಂಭ ಆಗಿಲ್ಲ. ಅಲ್ಲಿ ಏನ್ ಬೇಕಾಗಿದೆ, ವೈದ್ಯರಿರ್ಬೋದು, ಅಲ್ಲಿರ್ತಕ್ಕಂಥ ಸಿಬ್ಬಂದಿಗಳಿರ್ಬೋದು, ಎಲ್ಲ ಇಲಾಖೆಗೂ ಕೂಡ ಸಿಬ್ಬಂದಿಗಳನ್ನ ಆಯೋಜನೆ ಮಾಡಿ ಕೂಡಲೇ ಕಾರ್ಯಗತವಾಗಿ ಅನುಷ್ಠಾನಕ್ಕೆ ಬರ್ತಕ್ಕಂಥ ರೀತಿಯಲ್ಲಿ ಕ್ರಮವನ್ನ ಕೈಗೊಳ್ಬೇಕು ಆರೋಗ್ಯ ಇಲಾಖೆ. ತುಂಬಾ ಸಂತೋಷ ಸರ್. ಬೆಂಗಳೂರು ಕಿಂಗ್ ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.